ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಗ್ಗದ ಜನಪ್ರಿಯತೆಗಾಗಿ ಇಂಥ ಪ್ರಕರಣಗಳನ್ನು ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಬರಬೇಡಿ ಅಂತ ವಾರ್ನಿಂಗ್ ಕೊಟ್ಟರು ಸುಪ್ರೀಂ ಕೋರ್ಟ್ನ ಆನರೇಬಲ್ ಜಸ್ಟಿಸ್. ಅಷ್ಟೇ ಅಲ್ಲ, ಇವರು ಹಾಕಿರುವಂಥ ರಿಟ್ ಪಿಟಿಷನನ್ನು ವಜಾ ಮಾಡಿದರು. ಪ್ರಕರಣ ಏನು? ಕಳೆದ 8-10 ದಿನಗಳಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಂಥ ವಿಚಾರ ಏನು ಮಾಧ್ಯಮದಲ್ಲಿ ಅಂದರೆ, ಸ್ಟ್ರಾಟಜಿಸ್ಟ್ ಆಗಿರುವಂಥ ಪ್ರಶಾಂತ್ ಕಿಶೋರ್ ಅವರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟಿನಲ್ಲಿ ಅವರು NDA ಸರ್ಕಾರ, ಬಿಹಾರದ NDA ಸರ್ಕಾರದ ವಿರುದ್ಧ ಮತ್ತು ಇತ್ತೀಚೆಗೆ ನಡೆದ ಬಿಹಾರದ ಚುನಾವಣೆ ವಿರುದ್ಧ ಒಂದು ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ. ಅದರ ಪ್ರಕಾರ ಆಮಿಷವನ್ನು ಒಡ್ಡಿ ಚುನಾವಣೆಯಲ್ಲಿ ಗೆಲುವನ್ನು ಸಂಪಾದಿಸಿದೆ ನಿತೀಶ್ ಕುಮಾರ್ ಸರ್ಕಾರ. ಆದ್ದರಿಂದ ಇಡೀ ಚುನಾವಣೆಯ ಫಲಿತಾಂಶವನ್ನು ರದ್ದುಗೊಳಿಸಬೇಕು. ಇಡೀ ಚುನಾವಣೆ ಪ್ರಕ್ರಿಯೆ ಏನಾಗಿದೆ ಅದನ್ನು ಅನರ್ಹ, ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟು ಒಂದು ತನ್ನ ತೀರ್ಪನ್ನು ನೀಡಬೇಕು. ನಿಮಗೆ ಗೊತ್ತು, 75 ಲಕ್ಷ ಜನರಿಗೆ, ಮಹಿಳೆಯರಿಗೆ ಬಿಹಾರದಲ್ಲಿ ತಲಾ 10,000 ರೂಪಾಯಿದ ಹಾಗೆ ಮೂಲಧನವನ್ನು ಕೊಟ್ಟು ಅವರು ಉದ್ಯೋಗವನ್ನು ಪ್ರಾರಂಭ ಮಾಡಲಿಕ್ಕೆ ಸೀಡ್ ಮನಿ ರೂಪದಲ್ಲಿ ಸರ್ಕಾರ ಕೊಟ್ಟು, ಮುಂದೆ ಅದಕ್ಕೆ ಬೇಕಾದ ಯಾವ ಉದ್ಯೋಗವನ್ನು ಆಯ್ಕೆ ಮಾಡ್ಕೋತಾರೋ ಅದಕ್ಕೆ ಬೇಕಾದಂಥ ಸಾಲ ಒದಗಿಸುವಂಥ ಒಂದು ಸೋಷಿಯಲ್ ವೆಲ್ಫೇರ್ ಸ್ಕೀಮನ್ನು ನಿತೀಶ್ ಕುಮಾರ್ ಸರ್ಕಾರ ಘೋಷಿಸುತ್ತೆ. ಅದರ ಪ್ರಕಾರ ಎಲ್ಲರ ಅಕೌಂಟಿಗೆ ನೇರವಾಗಿ ದುಡ್ಡು ಕೂಡ ಬರುತ್ತೆ 75 ಲಕ್ಷ ಮಹಿಳೆಯರಿಗೆ. ಅದಾದ ಕೆಲ ದಿನಗಳ ಮೇಲೆ ಚುನಾವಣಾ ನೀತಿ ಸಂಹಿತೆ ಬರುತ್ತೆ. ನೀತಿ ಸಂಹಿತೆ ಬಂದ ಮೇಲೆ ಆ ರೀತಿಯಾದಂಥ ಯಾವುದೇ ದುಡ್ಡನ್ನು ಬಿಹಾರದಲ್ಲಿ ಕೊಡಲಾಗುವುದಿಲ್ಲ. ಈ ಮಧ್ಯೆ ಭಾಳ ದೊಡ್ಡ ಮಟ್ಟದ ವಿವಾದ ಉಂಟಾಗಿದ್ದೇನಪ್ಪ ಅಂದರೆ, ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಮೊದಲ ಬಾರಿ 2002 ನಂತರ ಮೊದಲ ಬಾರಿಗೆ SIR ಅನ್ನು ಪ್ರಾರಂಭ ಮಾಡಲಾಗುತ್ತದೆ. ಭಾಳಷ್ಟು ಜನರಿಗೆ ಇದ್ರ ವಿಷಯ ಹೆಸರೇ ಗೊತ್ತಿರಲಿಲ್ಲ ಅಲ್ಲಿಯವರು. ಅಂದರೆ ಏನಾಗೋದು ಅಂದರೆ, ಚುನಾವಣಾ ಆಯೋಗ ಚುನಾವಣೆಗಿಂತ ಮುಂಚೆ, ಯಾವುದೇ ಚುನಾವಣೆಗಿಂತ ಮುಂಚೆ ಪರಿಷ್ಕೃತ ಪಟ್ಟಿಯನ್ನು ತರೋದು, ಕೆಲವೊಂದು ತಿದ್ದುಪಡಿಯ ಮೂಲಕ ಮತದಾರರ ಪಟ್ಟಿಯ ತಯಾರಿ ಮಾಡೋದು, ಕೆಲವೊಂದು ಡಿಲಿಷನ್ ಆಗುವು, ಕೆಲವೊಂದು ಆ್ಯಡಿಷನ್ ಆಗುವು, ಭಾಳ ಸಣ್ಣ ಪ್ರಮಾಣದಲ್ಲಿ ಅದೊಂದು ಪ್ರಕ್ರಿಯೆ ಚುನಾವಣೆಗಿಂತ ಮುಂಚೆ ನಡೀತಾ ಇತ್ತು. ಸಂಪೂರ್ಣವಾಗಿ ಇಡೀ ಮತದಾರರ ಪಟ್ಟಿಯನ್ನೇ ಪರಿಷ್ಕರಿಸುವಂಥ ಸುಮಾರು 20 ವರ್ಷದಿಂದ ಅದು ಆಗೇ ಇಲ್ಲ ಭಾರತ ದೇಶದಲ್ಲಿ. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಸಂದರ್ಭದಲ್ಲಿ ಸ್ವಲ್ಪ ಆಯಿತು, ಅದು ಬಿಟ್ಟರೆ 2002-2003 ಆಗಿದ್ದದು. ಹಾಗಿರುವಾಗ ಬಿಹಾರದಲ್ಲಿ ಇದನ್ನು ಮಾಡಿದ್ದರ ವಿರುದ್ಧ ಭಾಳ ದೊಡ್ಡ ಮಟ್ಟದ ವಿವಾದ ಆಯಿತು. ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಲಾಯಿತು, ಹೇಗಾದರೂ ಮಾಡಿ ಅದನ್ನು ತಡೆಯಬೇಕು ಅಂತ ನೋಡಲಾಯಿತು. ಅದು ಯಾವುದೂ ಯಶಸ್ವಿ ಆಗಲಿಲ್ಲ. ಬಿಹಾರದಲ್ಲಿ SIR ಅನುಷ್ಠಾನಕ್ಕೆ ಬಂತು. ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಅವರ ಪಕ್ಷ ಇನ್ನಿಲ್ಲದ ಹಾಗೆ ಜಯಭೇರಿಯನ್ನು ಬಾರಿಸಿತು. ಚಬಾಕೆ ಥೂಕದೆಂಗೆ ಅಂತ ಹೇಳಿದರು ಲಾಲು ಯಾದವನ ಮಗ ತೇಜಸ್ವಿ ಯಾದವ್. ಇದನ್ನು ಈ ಕೈನಿಗೀನಿ ಎಲ್ಲ ತಂಬಾಕಿರ್ತಲ್ಲ, ಅದನ್ನು ಹಾಕ್ಕೊಂಡು ಬಾಯಲ್ಲಿ ಜಗಿತಾರಲ್ಲ, ಜಗದು ಉಗಿಯೋದಕ್ಕೆ ಚಬಾಕೆ ಥೂಕದೆಂಗೆ ಅಂತಾರೆ. ಜಗದು ಉಗುಳು ಬಿಡ್ತೀವಿ ಅಂತ, ನಿತೀಶ್ ಕುಮಾರ್ ಅವ್ರನ್ನ ಜಗದು ಉಗುಳು ಬಿಡ್ತೀವಿ ಅಂತ ಹೇಳಿದ ತೇಜಸ್ವಿ ಯಾದವ್. ಅಷ್ಟರಲ್ಲೇ ಅವರ ಕುಟುಂಬದಲ್ಲಿ ಭಾಳ ದೊಡ್ಡ ಕಲಹ ಆಗಿತ್ತು. ಅವರ ಸೋದರಿಯರು ಆತನನ್ನು ಬಿಟ್ಟು ಹೋಗಿಬಿಟ್ಟಿದ್ರು. ಸ್ವತಃ ಈತನ ಇನ್ನೊಬ್ಬ ಸೋದರ ಮನೆಯಿಂದ ಹೊರಗಡೆ ಬಂದ, ಆತನ ಪ್ರೇಮ ಪ್ರಕರಣ ಬಯಲಾಗಿ, ಹೀಗೆ ಭಾಳಷ್ಟು ವಿದ್ಯಮಾನಗಳು ನಡೆದವು. ಆದರೆ ಅಲ್ಲಿ ಅತಿ ಹೆಚ್ಚು ಸುದ್ದಿಗೆ ಗ್ರಾಸ್ ಆಗಿದ್ದು ಮೂರನೆಯದಾದಂಥ ಅತಿ ದೊಡ್ಡ ಶಕ್ತಿಯೊಂದು ಚುನಾವಣೆಯಲ್ಲಿ ಪೈಪೋಟಿ ನೀಡಲಿದೆ. ಯಾರು? ನರೇಂದ್ರ ಮೋದಿ ಅವ್ರನ್ನ 2014ರಲ್ಲಿ ಗೆಲ್ಲಿಸಿದಂಥ ಪ್ರಶಾಂತ್ ಕಿಶೋರ್ ಎನ್ನುವಂಥ ಸ್ಟ್ರಾಟಜಿಸ್ಟು ಅವರದೇ ಪಕ್ಷವನ್ನು ಪ್ರಾರಂಭ ಮಾಡಿದ್ದಾರೆ, ಜನ್ ಸುರಾಜ್ ಅನ್ನುವಂಥ ಪಕ್ಷ. ಅದು ಭಾಳ ದೊಡ್ಡ ಮಟ್ಟದ ಪೈಪೋಟಿಯನ್ನು ಒಡ್ಡತ್ತೆ. ಅದರಿಂದ ಯಾರಿಗೆ ನಷ್ಟ, ಯಾರಿಗೆ ಲಾಭ? ತೇಜಸ್ವಿ ಯಾದವ್ಗೆ ಯಾವ ರೀತಿ ಲಾಭ, BJPಗೆ ಯಾವ ರೀತಿ ನಷ್ಟ ಅಂತ ದೇಶಾದ್ಯಂತ ಪ್ರತಿ ದಿವಸ ಸಂಜೆ ನ್ಯೂಸ್ ಚಾನಲ್ಗಳಲ್ಲಿ ಸುದ್ದಿಯ ಮೇಲೆ ಸುದ್ದಿ, ಅದರ ಕುರಿತು ಚರ್ಚೆ. ಪ್ರಶಾಂತ್ ಕಿಶೋರ್ ಅವರ ಸಂದರ್ಶನಗಳನ್ನು ನೀವು ನೋಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಇವರು ಕೊಟ್ಟಂಥ ಸಂದರ್ಶನಗಳನ್ನು ಇಡೀ ಬಿಹಾರದ ಜನತೆ ನಿತೀಶ್ ಕುಮಾರ್ ಅವರ ರಾಜಕಾರಣದಿಂದ 2 ದಶಕದಿಂದ ಬೇಸತ್ತು ಹೋಗಿದ್ದಾರೆ, ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅವರು. ಜೊತೆಗೆ ತೇಜಸ್ವಿ ಯಾದವ್ 9th ಕ್ಲಾಸ್ ಫೇಲು, ಹೀಗಾಗಿ ನನ್ನ ಬಿಟ್ಟರೆ ಬೇರೆ ಯಾರೂ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅತ್ಯಂತ ಆತ್ಮವಿಶ್ವಾಸದಿಂದ ಬೀಗ್ತಾಯಿದ್ರು. ಅದಕ್ಕೆ ಕಾರಣನೂ ಇತ್ತು. ಏನಪ್ಪ ಅಂದರೆ, ಅಕ್ಟೋಬರ್ 2, 2022ರಿಂದ 2024ರವರೆಗೂ ನಿರಂತರವಾಗಿ ಹಳ್ಳಿ ಮನೆಗೆ ಪಾದಯಾತ್ರೆ ಮಾಡಿದವರು ಪ್ರಶಾಂತ್ ಕಿಶೋರ್. ಅದ್ರ ಬಗ್ಗೆ ಏನು ಅನುಮಾನವೇ ಇಲ್ಲ. ಒಂದು ಚಳವಳಿಯ ಮೂಲಕ ಪಕ್ಷವನ್ನು ಕಟ್ಟಬೇಕು ಅನ್ನುವಂಥ ಹೋರಾಟವನ್ನು ಅವರು ಮಾಡಿದರು.
ಕೊನೆಯ ಕ್ಷಣದಲ್ಲಿ ಹೇಗಾಯಿತು ಅಂದರೆ ಉತ್ತರ ಪೌರುಷ ಆಗೋಯ್ತು. ಸ್ವತಃ ನಿತೀಶ್ ಕುಮಾರ್ ಪ್ರಶಾಂತ್ ಕಿಶೋರೇ ಚುನಾವಣೆಗೆ ನಿಲ್ಲಲಿಲ್ಲ. ನಾನು ಸಂಘಟನೆಯನ್ನು ನೋಡ್ಕೋತೇನೆ, ಚುನಾವಣೆಗೆ ನಿಲ್ಲೋದಿಲ್ಲ ಅಂತ. ಎಲ್ಲಿವರೆಗೂ ತೇಜಸ್ವಿ ಯಾದವ್ ಯಾವ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ತಾರೋ ಅದೇ ಕ್ಷೇತ್ರದಲ್ಲಿ ನಾನು ಕೂಡ ಚುನಾವಣೆಗೆ ನಿಲ್ಲುವಂಥ ವ್ಯಕ್ತಿ ಅಂತ ಹೇಳಿದಂಥ ಮನುಷ್ಯ ಕೊನೆಯ ಹಂತದಲ್ಲಿ ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ, ನಾನು ನಿಲ್ಲಲ್ಲ ಅಂತ ಹೇಳ್ಬಿಡ್ತಾರೆ. ಆವಾಗಲೇ ಇವರ ಒಟ್ಟು ಬಂಡವಾಳ ಜನರಿಗೆ ಗೊತ್ತಾಗಿರುತ್ತೆ. ಅದಾದ ಮೇಲೆ ನಾನು ನನ್ನ ರಾಜಕೀಯ ಭವಿಷ್ಯವನ್ನು ಬಿಟ್ಬಿಡ್ತೇನೆ, ನನ್ನ ಮೇಲೆ ರಾಜಕೀಯ ಪಕ್ಷವನ್ನೇ ತೊರೆದು ಬಿಡ್ತೀನಿ ಅಂತ ಒಂದು ಸಲ ಹೇಳ್ತಾರೆ. ಅದಾದಮೇಲೆ ಚುನಾವಣೆ ಆದಮೇಲೆ ಫಲಿತಾಂಶ ಬಂದ ಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಇನ್ನಿಲ್ಲದ ಹಾಗೆ ಅವಮಾನ ಆಗುತ್ತೆ. ಇತ್ತೀಚೆಗೆ ಒಂದು ಬೆಳವಣಿಗೆ ಆಯಿತು. ಆ ಬೆಳವಣಿಗೆ ಏನಪ್ಪ ಅಂತಂದರೆ, ಮಹುವಾ ಮೊಯ್ತ್ರಾ ಹಾಗೂ ಪ್ರಶಾಂತ್ ಕಿಶೋರ್ ಮಧ್ಯೆ ಸರಸ ಸಂಭಾಷಣೆ. ನೋಡಿ ಹೇಗೆ ವಿಷಯಗಳ ತಿರುವು ತೆಗೆದುಕೊತಾವೆ ಅಂದರೆ, ಮಹುವಾ ಮೊಯ್ತ್ರಾ ನಿಮ್ಗೆ ಗೊತ್ತು, ಮಮತಾ ಬೇಗಂ ಅವರ ಪಕ್ಷದಲ್ಲಿ ಮತ್ತೆ ಸಂಸದೆಯಾದಂಥವ್ರು. ಕಳೆದ ಬಾರಿ ಅವ್ರನ್ನ ಅನರ್ಹಗೊಳಿಸಲಾಗಿತ್ತು, ಕಿತ್ತು ಹಾಕಲಾಗಿತ್ತು. ಸ್ವತಃ ಸಂಸತ್ತಿನ ID ಪಾಸ್ವರ್ಡ್ಗಳನ್ನು ಆತ ದುಬೈನ ಒಬ್ಬ ಬಿಲ್ಡರ್ಗೆ ಕೊಟ್ಟಿದ್ದರು. ಅದರ ಬಗ್ಗೆ ಮತ್ತಿಲ್ಲಿ ಪ್ರಸ್ತಾಪ ಮಾಡೋದು ಬೇಡ. ರೆಡ್ ಹ್ಯಾಂಡಾಗಿ ಸಿಕ್ಕಾಕ್ಕೊಂಡಂಥ ದುಡ್ಡಿಗಾಗಿ ಸ್ವತಃ ತನ್ನ ಸಂಸತ್ ಸ್ಥಾನಕ್ಕೆ ಸಂಬಂಧಪಟ್ಟಂಥ ದೇಶದ ಆಂತರಿಕ ಭದ್ರತೆಯನ್ನೇ ಚಾಲೆಂಜ್ ಕೊಟ್ಟಂಥ, ನಿಕಷಕ್ಕೆ ಸಿಲುಕಿಸಿದಂಥ ಮಹುವಾ ಮೊಯ್ತ್ರಾ ಅವರು ಮತ್ತೆ ಕೃಷ್ಣಾನಗರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಚುನಾವಣೆ ನಿಂತು ಗೆಲ್ತಾರೆ, ಮಮತಾ ಬೇಗಂ ಅವ್ರ ಪಕ್ಷದಿಂದ, TMC ಪಕ್ಷದಿಂದ. ಹಾಗೆಯೇ ನಿಂತು ಗೆದ್ದಂಥ ಮಹುವಾ ಮೊಯ್ತ್ರಾ 21-22ರಲ್ಲಿ ಈ ಪ್ರಶಾಂತ್ ಕಿಶೋರ್ ಜೊತೆ ಆಡಿದಂಥ ಸರಸ ಸಲ್ಲಾಪದ ಸಂಭಾಷಣೆ ಎಲ್ಲ ಕಡೆ ಲೀಕ್ ಆಗಿಬಿಡುತ್ತೆ. ಪ್ರಶಾಂತ್ ಕಿಶೋರ್ಗೆ ಭಾಳ ದೊಡ್ಡ ಮಟ್ಟದ ಅವಮಾನ. ಆಮೇಲೆ ಸ್ವತಃ ಪ್ರಶಾಂತ್ ಕಿಶೋರ್ ಮದುವೆಯಾಗಿದ್ದಾರೆ, ಒಬ್ಬ ಮಗ ಇದ್ದಾನೆ. ಇತ್ತೀಚೆಗೆ ತಾನೇ ಮಹುವಾ ಮೊಯ್ತ್ರಾ ಕೂಡ ಒಬ್ಬ ಮಧ್ಯವಯಸ್ಕರನ್ನು ಮದುವೆಯಾಗಿದ್ದಾರೆ. ಅವರ ಡ್ಯಾನ್ಸ್ನ ವಿಡಿಯೋಗಳು ಎಲ್ಲ ಕಡೆ ಹರಿದಾಡ್ತಾ ಇದ್ದಾವೆ, ನೀವು ನೋಡಿರ್ಬೋದು. ಅಂಥ ಮಹುವಾ ಮೊಯ್ತ್ರಾ ಒಬ್ಬ ಬಿಲ್ಡರ್ ಜೊತೆ ಸಂಬಂಧ ಇದ್ದು, ಅದಲ್ಲದೆ ಒಬ್ಬ ವಕೀಲನ ಜೊತೆ ಆಕೆಯ ಅಫೇರ್ ಇರುವಂಥ ಹಳೆಯ ದಾಖಲೆಗಳೆಲ್ಲ ಇದ್ದು, ಈಗ ಪ್ರಶಾಂತ್ ಕಿಶೋರ್ ಜೊತೆ ಸರಸಲ್ಲಾಪ ಎಲ್ಲ ಕಡೆ ಟ್ವಿಟರ್ ಹ್ಯಾಂಡಲಲ್ಲಿ ವೈರಲ್ ಆಗಲಿಕ್ಕೆ ಶುರು ಆಗುತ್ತೆ. ಈಕೆ ಧಮಕಿ ಹಾಕ್ತಾರೆ, ನನ್ನ ವೈಯಕ್ತಿಕ ವಿಚಾರಗಳನ್ನು, ನನ್ನ ವಾಟ್ಸಪ್ನ ಸಂದೇಶಗಳನ್ನು ಎಲ್ಲ ಕಡೆ ಹರಿಬಿಡಲಾಗ್ತಾ ಇದೆ, ನಾನು ಅವ್ರ ಮನೆಯೆಲ್ಲ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಹೆದರಿಕೆ ಅಂದ್ಬಿಟ್ಟು. ಪ್ರಶಾಂತ್ ಕಿಶೋರ್ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು. ಏನು ಮಾಡಬೇಕು? ಅವರು ನೇರವಾಗಿ ಸುಪ್ರೀಂ ಕೋರ್ಟಿಗೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಪತ್ರಿಕಾಗೋಷ್ಠಿ ಮಾಡಿ ಮಹುವಾ ಮೊಯ್ತ್ರಾ ವಿಷಯ ಸೈಡ್ಗೆ ಇಟ್ಬಿಡಬೇಕು. ತನ್ನ ಈ ಒಂದು ಹೊಸ ಏನು ವರಸೆ ಇದೆಯಲ್ಲ, ಇದು ಮತ್ತೆ ಚಾಲ್ತಿಗೆ ಬರಬೇಕು. ಹಾಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿ, ಬಿಹಾರದ ಚುನಾವಣೆ ಏನಿದೆ ಇದು ಸಂಪೂರ್ಣವಾಗಿ ಆಮಿಷವನ್ನೊಡ್ಡಿ ಗೆದ್ದಿರುವಂಥ ಚುನಾವಣೆ. ಈ ಪ್ರಕ್ರಿಯೆ ಏನಾಯಿತು, ಇದನ್ನು ನಲ್ ಆ್ಯಂಡ್ ವೈಡ್ ಮಾಡಿಸ್ತೀನಿ, ಅಸಿಂಧುಗೊಳಿಸ್ತೀನಿ. ಯಾವುದೋ ಒಂದು ಕ್ಷೇತ್ರ ಅಲ್ಲ, ಇಡೀ ಬಿಹಾರದ ಚುನಾವಣೆಯೇ ಅಸಿಂಧು. ಯಾಕೆಂದರೆ ಎಲ್ಲರೂ ದುಡ್ಡು ತೊಗೊಂಡಿದ್ದಾರೆ, 10,000 ರೂಪಾಯಿ, 75 ಲಕ್ಷ ಜನ ತೊಗೊಂಡಿದ್ದಾರೆ. ಆದ್ದರಿಂದ ಈ ಚುನಾವಣೆಯನ್ನು ಕನ್ಸಿಡ್ರೇಷನ್ ತೊಗೋಬಾರ್ದು, ಎಲ್ಲ ಅಭ್ಯರ್ಥಿಗಳು ಅನರ್ಹ ಅಂತ ಆಗಬೇಕು ಅಂತ ಭಾಳ ದೊಡ್ಡ ಮಟ್ಟದ ಚಾಲೆಂಜನ್ನು ಹಾಕಿ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಮಾಡಿ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ. ಇವರ ಅದೃಷ್ಟಕ್ಕೆ ವಿಚಾರಣೆಗೂ ಬಂದ್ಬಿಡುತ್ತೆ. ಮೊನ್ನೆ ಶುಕ್ರವಾರ ದಿವಸ ವಿಚಾರಣೆಗೆ ಬಂದ್ಬಿಡುತ್ತೆ. ನೋಡ್ತಾರೆ ಜಡ್ಜ್ಗಳು, ಆನರೇಬಲ್ ಜಸ್ಟಿಸು ನೋಡಿ ಮೊದಲನೇ ಮಾತೇ ಹೇಳ್ತಾರೆ, ಅಗ್ಗದ ಜನಪ್ರಿಯತೆಗಾಗಿ ಈ ರೀತಿಯ ರಿಟ್ ಪಿಟಿಷನ್ ಹಾಕುವುದನ್ನು ನಾವು ಸನ್ಮಾನ್ಯ ನ್ಯಾಯಾಲಯ ಸಹಿಸುವುದಿಲ್ಲ. ನೀವು ಇದೇ ರೀತಿ ಅರ್ಜಿಗಳನ್ನ ಹಾಕ್ಕೊಂಡು ಬಂದರೆ ನಿಮ್ಮ ಮೇಲೆ ದಂಡವನ್ನು ಹೇರಬೇಕಾಗುತ್ತದೆ. ಈ ಕುರಿತು ಯಾವುದೇ ರೀತಿಯ ವಿಚಾರಣೆಯನ್ನು ನಡೆಸೋದಿಲ್ಲ ಅಂತ ಅರ್ಜಿಯನ್ನು ವಜಾ ಮಾಡಲಾಗುತ್ತೆ. ಲಾಭ ಏನು? ಲಾಭ ಏನು ಅಂತ ಪ್ರಶಾಂತ್ ಕಿಶೋರ್ ಅವರ ಸರಸ ಸಲ್ಲಾಪದ ವಿಷಯ ಸೈಡ್ಲೈನ್ ಆಗುತ್ತೆ. ಈತಗೆ ಸುಪ್ರೀಂ ಕೋರ್ಟು ಕ್ಯಾಕರಿಸಿ ಊದಿದ್ದನ್ನು, ಚಾಟಿ ಬೀಸಿದ್ದನ್ನು ದೊಡ್ಡ ಮಟ್ಟದಲ್ಲಿ ಬಿಂಬಿಸಲಾಗತ್ತೆ. ಸ್ಟ್ರಾಟಜಿ ಅಂದರೆ ಬಹುಶಃ ಇದೇ ಇರಬೇಕು ಏನೋ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.